Hello students, welcome to the class 8th standard second language. So in the previous class already we have completed the lesson and exercise. So in this class we are going to continue the remaining part of the exercise. So please students open your textbook. So book open ಮಾಡಿಲ್ಲ. Please open your textbook students. ಹಾಗಾದ್ರೆ ನಿನ್ನೆ ಕ್ಲಾಸಲ್ಲಿ ನಾವು ವೊಕ್ಯಾಬ್ಯುಲರಿನ ನೋಡ್ತಾ ಇದ್ವಿ. ವೊಕ್ಯಾಬ್ಯುಲರಿ V2 ತನಕ ಆಗಿತ್ತಲ್ವಾ? ಬರ್ದ್ರ ನೋಟ್ಸ್ ಎಲ್ಲ ಬರ್ದ್ರ ನೀವು ಹಾಗಾದ್ರೆ ನೆಕ್ಸ್ಟ್ ನೋಡಿ V3 ನಲ್ಲಿ ಏನಿದೆ? ಹೋಮೋಫೋನ್ಸ್. ಹೋಮೋಫೋನ್ಸ್ ಇತ್ತಲ್ವಾ? ಫಸ್ಟ್ ಅಲ್ಲಿರುವಂತಹ ವರ್ಡ್ಸ್ ಗಳನ್ನ ಬರೀತೇನೆ. he, then weak, next one fade, then lost, ಹೌದಾ? ಸೊ ನಿನ್ನೆ ನಾವು ಇದನ್ನ ಅರ್ಧಕ್ಕೆ ನಿಲ್ಲಿಸಿದ್ವಿ, ಇವತ್ತು ಕಂಟಿನ್ಯೂ ಮಾಡೋಣ. V3 ನಲ್ಲಿ ಏನಿದೆ ಹಾಗಾದ್ರೆ? ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಯೂಸ್ ದ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದ ಒನ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಬ್ರಾಕೆಟ್ ಅಲ್ಲಿ ಈ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಸೇಮ್ ಪ್ರೊನೌನ್ಸಿಯೇಷನ್ ಆರ್ ಸೇಮ್ ಸೌಂಡ್ ಬಟ್ ಡಿಫರೆಂಟ್ ಇನ್ ಸ್ಪೆಲ್ಲಿಂಗ್ ಅಂಡ್ ಡಿಫರೆಂಟ್ ಇನ್ ಮೀನಿಂಗ್. ಸೊ ದೇ ಆರ್ ಕಾಲ್ಡ್ ಹೋಮೋಫೋನ್ಸ್. ನೋಡಿ he, H-E-E-L-E and H-E-A-L-E, W-E-A-K weak and W-E-E-K weak. So F-A-I-R fail and F-A-R-E fail. L-A-S-T last and L-O-S-T last. So ನಾವು ಇವುಗಳನ್ನು ನೋಡಿದಾಗ ಏನಿಸುತ್ತೆ? The pronunciation is same, the sound is same. So homo means same. Phones ಅಂದ್ರೆ voice, sound or pronunciation. Same sound, same pronunciation but different in spelling and different in meanings. So they are called homophones. ಹೌದಾ? ಹಾಗಾದ್ರೆ homophones ಅನ್ನ ನಾವು suitable word ಅನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನಮಗೆ ಏನು ಗೊತ್ತಿರಬೇಕು? First we know the meaning of these words. H-E-E-L-E ಅಂದ್ರೆ heel slipper, heel ನಮ್ಮ ಹಿಂಬಡ ಇದೆಯಲ್ಲ, ಕಾಲಿನ ಹಿಂಭಾಗಕ್ಕೆ ನಾವು heel ಅಂತ ಕರೀತೇವೆ. ಸೊ H-E-A-L heel ಅಂದ್ರೆ ಕ್ಯೂರ್, ವಾಸಿ ಆಗೋದು. ಸೊ H-E-A-L. W-E-A-K ವೀಕ್ ಅಂಡ್ W-E-E-K ವೀಕ್. ಈ ವೀಕ್ ಅಂದ್ರೆ ಅಸ್ವಸ್ಥ, ಬಳಲಿದ ಅಥವಾ ಲೀನ್ ಅಂತ ಅಥವಾ ಲ್ಯಾಂಕಿ. ಈ ವೀಕ್ ಅಂದ್ರೆ ವೀಕ್. ದೇರ್ ಆರ್ 7 days ಇನ್ ಅ ವೀಕ್, ವಾರ. ನೆಕ್ಸ್ಟ್ ಫೇರ್ ಅಂಡ್ ಫೇರ್. ಈ F-A-R ಫೇರ್ ಅಂದ್ರೆ ಬ್ಯೂಟಿಫುಲ್ ಆರ್ ಜಸ್ಟ್ ಅಂತ. F-A-R-E ಫೇರ್ ಅಂದ್ರೆ ವ್ಯಾಲ್ಯೂ ಆರ್ ಅಮೌಂಟ್, ಬಸ್ ಫೇರ್. ಸೊ ಇಟ್ ಇಸ್ ಅ ಫೇರ್ ಅಂದ್ರೆ ಜಸ್ಟ್ ಆರ್ ಫೇರ್, ಬ್ಯೂಟಿಫುಲ್ ಆರ್ ಸುಂದರವಾಗಿರುವಂಥದ್ದು ಅಂತ. ನೆಕ್ಸ್ಟ್ ಫೇರ್ ಅಂದ್ರೆ ಬಸ್ ಫೇರ್, ಹೌದಾ? ದೆನ್ ಲಾಸ್ಟ್ ಅಂಡ್ ಲಾಸ್ಟ್. L-A-S-T ಲಾಸ್ಟ್ ಮೀನ್ಸ್ ಎಂಡ್, ಕೊನೆ. ಅಂಡ್ L-O-S-T ಲಾಸ್ಟ್ ಮೀನ್ಸ್ ಲೂಸ್. I have lost my pen, I have lost my money. So these are the homophones. ಹಾಗಾದ್ರೆ ನಮ್ಮ ಮೀನಿಂಗ್ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ನಾವು ಯಾವುದನ್ನ ಎಲ್ಲಿ ಫೀಲ್ ಮಾಡಬೇಕು ನೋಡಿ. ಹಾಗಾದ್ರೆ ಈಗ ಡೈಲಾಗ್ ಕೊಟ್ಟಿದ್ದಾರೆ, ಡಾಕ್ಟರ್ ಮತ್ತೆ ಪೇಷಂಟ್ ಡೈಲಾಗ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ರೀಡ್ ಇಟ್. ಪೇಷಂಟ್: ಡಾಕ್ಟರ್, ದ wound in my dash pains me lot. Heal and heal. So H-E-A-L heal and H-E-A-L heal. So which one we can use in the first dash? Yes, we can use H-E-E-L. Heel means that is the ಕಾಲಿನ ಹಿಂಭಾಗ, ಹಿಂಬಡ ಅಂತ ಕರೀತೀವಲ್ವಾ? ಹಾಗಾದ್ರೆ ಡಾಕ್ಟರ್, ದ wound in my heel, ನನ್ನ ಕಾಲಿನ ಹಿಂಬಡಿಯಲ್ಲಿ ಇರುವಂತಹ ಗಾಯ pains me lot, ಬಹಳಷ್ಟು ನೋವನ್ನ ಕೊಡ್ತಾ ಇದೆ ಅಂದಾಗ ಯಾವ ಮೀನ್ ಬರೀಬೇಕು? ದ ಫಸ್ಟ್ ಡ್ಯಾಶ್ ಇಸ್ heel. Is it clear students? Then doctor: don't worry, it will dash up after treatment. After treatment ಇದು
ಕ್ಯೂರ್ ಆಗುತ್ತೆ ಅಥವಾ ವಾಸಿ ಆಗುತ್ತೆ. ಯಾವುದು ಬರೀಬೇಕು? ಇ. ಸೊ ಸೆಕೆಂಡ್ ಡ್ಯಾಶಿಗೆ ನಾವು HEAL ಅನ್ನ ಬರೀಬೇಕು. ಇವುಗಳ ಮೀನಿಂಗು ಮತ್ತೆ ಅವ್ನು ಹೇಗೆ ಬಳಸ್ಬೇಕಂತ ಗೊತ್ತೈತೆ ನಿಮಗೆ? ಎಸ್, ಓಕೆ. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. You are diabetic and dash, so it may take one dash. ನೋಡಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಯು ಆರ್ ಡಯಾಬಿಟಿಕ್ ಪೇಷಂಟ್ ಅಂಡ್ ವೀಕ್. ಯಾವ ವೀಕು? ಎಸ್, WEAK ವೀಕ್. ಫಸ್ಟ್ ಡ್ಯಾಶ್ ಇದೆ. ಯು ಆರ್ ಡಯಾಬಿಟಿಕ್ ಅಂಡ್ ವೀಕ್. ಡಯಾಬಿಟಿಕ್ ಇದೆ ಅಂಡ್ ಆಲ್ಸೋ ವೀಕ್ ಇದ್ದೀರಾ. ಸೊ ಇಟ್ ಮೇ ಟೇಕ್ 1 ವೀಕ್. ಹಾಗಾದ್ರೆ ಈ ಒಂದು ಕಾಲಿನ ಒಂದು ಪೇನ್ ಕಡಿಮೆ ಆಗಬೇಕಾದ್ರೆ ಏನಾಗುತ್ತೆ? 1 ವೀಕ್ ಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಡ್ಯಾಶ್ಗೆ ನೀವೇನು ಬರೀಬೇಕು? WEAK ಫಸ್ಟ್ ಡ್ಯಾಶ್. ಹೌದಾ? ಸೆಕೆಂಡ್ಗೆ WEAK. ಫಸ್ಟು ನೀವು ತುಂಬಾ ವೀಕ್ ಇದ್ದೀರಾ, ಅಂದ್ರೆ ಲೀನ್ ಆಗಿದ್ದೀರಾ, ಲ್ಯಾಂಕಿ ಆಗಿದ್ದೀರಾ, ಅಸ್ವಸ್ಥ ಇದ್ದೀರಾ ಬಿಕಾಸ್ ಆಫ್ ಡಯಾಬಿಟಿಕ್, ಸೊ ವೀಕ್ ಫಸ್ಟ್. ದೆನ್ ಅದು ಕ್ಯೂರ್ ಆಗ್ಬೇಕಂದ್ರೆ ಎಷ್ಟು ಬೇಕಾಗುತ್ತೆ? 1 ವೀಕ್ ಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಡ್ಯಾಶ್ಗೆ ಯು ಆರ್ ಡಯಾಬಿಟಿಕ್ ಅಂಡ್ ವೀಕ್ ಅಲ್ಲಿ ಏನ್ ಬೇಕು? WEAK. ಅಂಡ್ ಸೊ ಇಟ್ ಮೇ ಟೇಕ್ 1 WEAK. 1 ವಾರ ಬೇಕು. ಇಸ್ ಇಟ್ ಕ್ಲಿಯರ್? ದೆನ್ patient, excuse me, a word with you doctor, I don't know whether it is dash to ask you this question. ಹಾಗಾದ್ರೆ ಪೇಷಂಟ್ ಅಂತ ಹೇಳ್ತಿದ್ರೆ ಅವ್ರನ್ನ ಮಧ್ಯದಲ್ಲೇ ನಿಲ್ಲಿಸಿ ಅವ್ರನ್ನ ಇಂಟರ್ಫಿಯರ್ ಆಗಿ ಕೇಳ್ತಿದ್ರೆ a word with you doctor, ನನ್ನ ಮಾತಿದೆ, I don't know whether it is fair or ask you this question. ಇದು ನಾನು ಇದನ್ನ ಕೇಳಬೇಕೋ ಬೇಡವೋ, ಜಸ್ಟ್ ಐ ವಿಲ್ ಆಸ್ಕ್ ಯು. ಸೊ ಯಾವ ಫೇರ್? FAIR ಫಸ್ಟ್. ಅವನನ್ಸಿದ್ದನ್ನ ಕೇಳಬೇಕಾಗಿದೆ. ಸೊ ಹಾಗಾಗಿ ವೆದರ್ ಇಟ್ ಈಸ್ ಫೇರ್ ಅಂದ್ರೆ ಇದು ಇಲ್ಲಿ ಕೇಳೋದು ಸೂಕ್ತನೋ ಅಥವಾ ಅಲ್ವೋ ಟು ಆಸ್ಕ್ ಯು ದಿಸ್ ಕ್ವಶನ್, ಒಂದು ಕ್ವಶನ್ ಅನ್ನು ಕೇಳಬೇಕು ಅಂತ ಹೇಳಿದ ಡಾಕ್ಟರ್. ಓ ಡೋಂಟ್ ವರಿ, ಟೆಲ್ ಮಿ ವಾಟ್ ಇಟ್ ಈಸ್. ಇಲ್ಲ, ಡೋಂಟ್ ವರಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಪ್ಪ, ಏನು ಅಂತ ಹೇಳೋದು ಪೇಷಂಟ್. ಐ ಹ್ಯಾವ್ ನೋ ಮನಿ ಟು ಪೇ ದ ಬಸ್ ಫೇರ್. ಯಾವುದು ನೋಡಿ, ನನ್ನ ಹತ್ರ ದುಡ್ಡಿಲ್ಲ ಕೊಡೋದಕ್ಕೆ, ಸೊ ಹಾಗಾಗಿ ಬಸ್ ಫೇರ್ ಇದು ಹೇಳಬೇಕೋ ಬೇಡವೋ ಅಂತ ಹೇಳಿದ್ದೇನೆ. ಏನನ್ನ? ಐ ಹ್ಯಾವ್ ನೋ ಮನಿ ಟು ಪೇ ದ ಬಸ್ ಫೇರ್. ನನ್ನ ಹತ್ರ ದುಡ್ಡು ಬಸ್ ಚಾರ್ಜಿಗೆ ಕೊಡೋಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳಿದ. ಐ ಆಮ್ ಸಾರಿ ಡಾಕ್ಟರ್, ಐ ಫರ್ಗಾಟ್ ಟು ಟೆಲ್ ಯು ದಟ್ ಲಾಸ್ಟ್ ವೀಕ್ ಐ ಲಾಸ್ಟ್ ಯುವರ್ ಪ್ರಿಸ್ಕ್ರಿಪ್ಷನ್ ಯು ಹ್ಯಾವ್ ಗಿವನ್. ನೋಡಿ ಹಾಗಾದ್ರೆ ಏನು? ಐ ಆಮ್ ಸಾರಿ ಡಾಕ್ಟರ್, ಐ ಫರ್ಗಾಟ್ ಟು ಟೆಲ್ ಯು ದಟ್ ಲಾಸ್ಟ್ ವೀಕ್. ಯಾವ ಲಾಸ್ಟು? ಕೊನೆ ವಾರ, ಲಾಸ್ಟ್ ವೀಕ್. ಅಂಡ್ ಐ ಲಾಸ್ಟ್, ಹೌದಾ, ಫಸ್ಟ್ ಡ್ಯಾಶ್ ಕಳ್ಕೊಂಡಿದ್ದೇನೆ. ಐ ಲಾಸ್ಟ್ ಯುವರ್ ಪ್ರಿಸ್ಕ್ರಿಪ್ಷನ್. ನೀವು ಕೊಟ್ಟಿರುವಂತಹ ಕೊನೆ ವಾರದಲ್ಲಿ ನೀವು ಕೊಟ್ಟಿದ್ದಂತಹ ಪ್ರಿಸ್ಕ್ರಿಪ್ಷನ್ ನಾನು ಏನು ಮಾಡ್ಕೊಂಡಿದ್ದೇನೆ? ಕಳ್ಕೊಂಡಿದ್ದೇನೆ. ಹಾಗಾಗಿ ಫಸ್ಟ್ LAST ಬರೀತೀರಾ, ದೆನ್ LOST. ಅರ್ಥ ಆಯ್ತಾ? ಐ ಫರ್ಗಾಟ್ ಟು ಟೆಲ್ ಯು ದಟ್ ಲಾಸ್ಟ್ ವೀಕ್ LAST ಅಂಡ್ ಐ ಲಾಸ್ಟ್ LOST ಲಾಸ್ಟ್ ಯುವರ್ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್ ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಗಿವ್ ಯು ಬೋತ್. ಆಯ್ತು, ಬಸ್ ಚಾರ್ಜನ್ನು ಕೊಡ್ತೇನೆ ಆ್ಯಂಡ್ ಬಸ್ ಫೇರ್ನು ಕೊಡ್ತೇನೆ, ನೀನೇನು ವರಿ ಮಾಡಬೇಡ ಅಂತ ಹೇಳಿ ಡಾಕ್ಟರ್ ಪೇಷಂಟ್ಗೆ ಹೇಳಿದರು. ಸೊ ಇಲ್ಲಿ ನಾವು ಮುಖ್ಯವಾಗಿ ಏನನ್ನ ಗಮನಿಸಬೇಕಾಗಿದೆ, ಯಾವುದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕಂದ್ರೆ ಹೋಮೋಫೋನ್ಸ್ಗಳ ಮೀನಿಂಗು ಹೇಗೆ ಚೇಂಜ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದಟ್ ಸೆಂಟೆನ್ಸ್ ವಿ ಕ್ಯಾನ್ ಯೂಸ್ ದೀಸ್ ವರ್ಡ್ಸ್. ಈಗ ನೋಡಿ, ನಾವೆಲ್ಲೋ ಲಾಸ್ಟ್ LOST ಯೂಸ್ ಮಾಡಲ್ಲ, LAST ಯೂಸ್ ಮಾಡೋದಿಲ್ಲ. ಸೊ WAK ಯೂಸ್ ಮಾಡುವಂತಲ್ಲಿ WAK ಯೂಸ್ ಮಾಡೋದಿಲ್ಲ. ಬಿಕಾಸ್ ಅವುಗಳನ್ನೆಲ್ಲ ಕರೆಕ್ಟಾಗಿ ನಾವು ಯೂಸ್ ಮಾಡ್ಬೇಕನ್ನೋದಾದ್ರೆ ಏನು ಗೊತ್ತಿರ್ಬೇಕು ನಮಗೆ? ವಿ ನೋ ದ ಮೀನಿಂಗ್ಸ್ ಆಫ್ ದೀಸ್ ವರ್ಡ್ಸ್. ಸೊ ಮೀನಿಂಗ್ಸ್ ಗೊತ್ತಿತ್ತಂದ್ರೆ ಅಕಾರ್ಡಿಂಗ್ ಟು ದ ಸೆಂಟೆನ್ಸಸ್ ವಿ ಕ್ಯಾನ್ ಯೂಸ್ ದೀಸ್ ಆರ್ ವರ್ಡ್ಸ್. ಹೌದಲ್ವಾ? ಸೊ ಇಂಥ ಹೋಮೋಫೋನ್ಸ್ಗಳು ಲೆಸನ್ ಅನ್ನ ಓದಬೇಕಾದ್ರೆ ಬಹಳಷ್ಟು ಬರುತ್ತೆ. ಹಾಗಾಗಿ ನೀವು ಆವಾಗಲೂ ಏನು ಮಾಡಬೇಕು? ವೆನೆವರ್ ಯು ಆರ್ ರೀಡಿಂಗ್ ಯು ಕ್ಯಾನ್ ಅಂಡರ್ಲೈನ್ ದಟ್ ವರ್ಡ್ಸ್, ಹೋಮೋಫೋನ್ಸ್ಗಳನ್ನು. ಆ ಹೋಮೋಫೋನ್ಸ್ಗಳನ್ನು ಅಂಡರ್ಲೈನ್ ಮಾಡಿದರೆ ಅವುಗಳ ಮೀನಿಂಗ್ ಅನ್ನು ತಿಳ್ಕೊಂಡಾಗ ನಿಮ್ಗೆ ಏನು ಗೊತ್ತಾಗುತ್ತೆ? ಸೊ ಎಲ್ಲಿ ನಾವು ಯಾವ ಹೋಮೋಫೋನ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹೌದಲ್ವಾ? ಸೊ ಆ ಥರ ಮಾಡಿದರೆ ನಿಮಗೂ ಈಸಿಯಾಗಿ ಹೋಮೋಫೋನ್ಸ್ಗಳನ್ನು ಮೀನಿಂಗ್ ಮತ್ತು ಮೀನಿಂಗ್ ಅಂತ ಸ್ಪೆಲ್ಲಿಂಗ್ ಅನ್ನ ತಿಳ್ಕೋಬಹುದು. ಹೌದಲ್ವಾ? ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ vocabulary. ಸೊ V3 ಕಂಪ್ಲೀಟ್ ಆಯಿತು. ಇದನ್ನ ಇನ್ನೊಂದ್ಸಲ ಓದಿ ನಿಮ್ಮ ಫೇರಲ್ಲಿ ಬರೀರಿ. ದೆನ್ ಹಾಗಾದ್ರೆ ಯಾವುದು? V4. ಸೊ V4 ಅಲ್ಲಿ ಏನಿದೆ? ಒನ್ಸ್ ಅಗೇನ್ ಅದೇ ಇದೆ, ಹೋಮೋಫೋನ್ಸ್ಗಳ ಡ್ಯಾಶ್ ಇದೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ವರ್ಡ್ಸ್ ದಟ್ ಹ್ಯಾವ್ ಸಿಮಿಲರ್ ಪ್ರೊನೌನ್ಸಿಯೇಷನ್ ಆಸ್ ದ ವರ್ಡ್ಸ್ ಅಂಡರ್ಲೈನ್ಡ್. ಹೌದಾ? ಈಗ ನಾವು ಅಂಡರ್ಲೈನ್ ಈ ಒಂದು ಇಲ್ಲಿ ಎರಡನ್ನೂ ಡ್ಯಾಶ್ ಕೊಟ್ಟಿದ್ರು, ಆದರೆ ಈ V4 ಅಲ್ಲಿ ಏನು ಮಾಡಿದ್ದಾರೆ?
ಎರಡು ವರ್ಡ್ ಅಲ್ಲಿ ಒಂದು ವರ್ಡ್ ಅನ್ನು ಕೊಟ್ಟಿದ್ದಾರೆ, ಇನ್ನು ಸಿಮಿಲರ್ ಇರುವಂತ ಇನ್ನೊಂದು ವರ್ಡ್ ಅನ್ನ ನೀವೇನ್ ಮಾಡಬೇಕು, ಫಿಲ್ ಮಾಡಬೇಕು. ಇದು ಮುಗಿದಿದೆಯಾ? ಹಾಗಾದ್ರೆ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಹೋಮ್ವರ್ಕ್ಸ್ ಅಲ್ಲಿ ಅವರು ಅಂಡರ್ಲೈನ್ ಮಾಡಿರುವಂತಹ ವರ್ಡ್ಸ್ಗಳು FORMER ಫಾರ್ಮರ್, ನೆಕ್ಸ್ಟ್ STEAM ಸ್ಟೀಲ್, and then HERE here, and then quite QUITE quite, and a main MALE main. So these are the underlined words. ಇದಕ್ಕೆ ಸಿಮಿಲರ್ ಆಗಿರೋ ವರ್ಡ್ಸ್ ಗಳನ್ನ ನಾವು ಬರೀಬೇಕು. ಅವುಗಳು ಕೂಡ ಏನು, they are also homophones. ನೋಡಿ ನಾವು ಓದ್ತೇವೆ. Fill in the blanks with the words that have similar pronunciation. Similar pronunciation ಅಂದ್ರೆ ಒಂದೇ ರೀತಿಯಾದಂತಹ ಉಚ್ಚಾರ ಇರುವಂತವು. And as the words underline. ಹಾಗಾದ್ರೆ ಈ ಅಂಡರ್ಲೈನ್ ಮಾಡಿರುವಂತಹ ವರ್ಡ್ಸ್ ಗಳ ಸಿಮಿಲರ್ ವರ್ಡ್ಸ್ ಗಳನ್ನು ನಾವೇನ್ ಮಾಡಬೇಕು, ಬರಿಬೇಕು. ಹೌದಲ್ವಾ? ನೋಡಿ ಹಾಗಾದ್ರೆ ಪಾಪಣ್ಣ and ಸೋಮಣ್ಣ are good friends. The former is a dash and the later is a businessman. ನೋಡಿ ಹಾಗಾದ್ರೆ ಇಲ್ಲಿ ಯಾವ ಫಾರ್ಮ್ ಕೊಟ್ಟಿದ್ದಾರೆ, FORMER ಕೊಟ್ಟಿದ್ದಾರೆ. ಈ ಫಾರ್ಮ್ ಮೀನಿಂಗ್ ನಮಗೆ ಗೊತ್ತಿದ್ರೆ ಇನ್ನೊಂದು ಫಾರ್ಮ್ ಅನ್ನ ಬರೀತೇವೆ. ಹಾಗಾದ್ರೆ ಈ ಫಾರ್ಮರ್ ಅಂದ್ರೆ ಏನು, ಯಾರು? ದ ಫಾರ್ಮರ್ ಮೀನಿಂಗ್ ಏನು, ಬಿಫೋರ್ ಅಥವಾ ಇನ್ ಪಾಸ್ಟ್ ಟೈಮ್, ಮೊದಲಿನ ದಿನಗಳಲ್ಲಿ ಅಥವಾ ಮುಂಚೆ. ಯಾರ್ಯಾರು? ಪಾಪಣ್ಣ ಅಂಡ್ ಸೋಮಣ್ಣ ಗುಡ್ ಫ್ರೆಂಡ್ಸ್. ದ ಫಾರ್ಮರ್ ಇಸ್ ಅಂದ್ರೆ ಮೊದಲವರು ಏನಾಗಿದ್ರು, ಫಾರ್ಮರ್ ಇಸ್ ಅ ಫಾರ್ಮರ್. ನೀವೇನ್ ಬರಬೇಕು ಇಲ್ಲಿ, FARMER. ಮುಂಚೆ ಅವ್ರೇನಾಗಿದ್ರು, ಫಾರ್ಮರ್ ಆಗಿದ್ರು. ದ ಫಾರ್ಮರ್ ಇಸ್ ಅ ಫಾರ್ಮರ್. ಫಾರ್ಮರ್ ಅಂದ್ರೆ ಏನರ್ಥ, ಈ ಫಾರ್ಮರ್ ಅಂದ್ರೆ ಮೊದಲು ಅಥವಾ ಹಿಂದಿನ ಮೊದಲನೇ ದಿನಗಳಲ್ಲಿ ಅಥವಾ ಪೂರ್ವದ ದಿನಗಳಲ್ಲಿ ಅಥವಾ ಈ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚಿನ ದಿನಗಳಲ್ಲಿ ಅವ್ರೇನಾಗಿದ್ರು, ರೈತರಾಗಿದ್ರು. ಅಂಡ್ ದ ಲೇಟರ್ ಇಸ್ ಅ ಬಿಸ್ನೆಸ್ ಮ್ಯಾನ್. ಅರ್ಥ ಆಯ್ತಾ? ಫಸ್ಟ್ FORMER ಫಾರ್ಮರ್ ಅಂದ್ರೆ ಮುಂಚೆ ಅವ್ರೇನಾಗಿದ್ರು, ಫಾರ್ಮರ್ ಆಗಿದ್ರು, ರೈತರಾಗಿದ್ರು. ಅಂಡ್ ದ ಲೇಟರ್ ಇಸ್ ಅ ಬಿಸ್ನೆಸ್ ಮ್ಯಾನ್. ಆಮೇಲೆ ಏನಾದ್ರು ಬಿಸ್ನೆಸ್ ಮ್ಯಾನ್ ಅಂದ್ರೆ. ಹಾಗಾದ್ರೆ ಸಿಮಿಲರ್ ವರ್ಡ್ ಯಾವುದು, ಫಾರ್ಮರ್. ಆಯ್ತಾ? ನೆಕ್ಸ್ಟ್, ದ ಥೀಫ್ ವಾಂಟೆಡ್ ಟು ಸ್ಟೀಲ್ ಬಟ್ ದ ಡೋರ್ಸ್ ವೇರ್ ಲಾಕ್. ಹಿ ಓಪನ್ ದ ಲಾಕ್ ವಿತ್ ಅ ಡ್ಯಾಶ್ ರಾಡ್. ಸೊ ಈ ವರ್ಡ್ ಇದೆ ಅಂತ ಬರ್ತಾ ಇದೆ ನನಗೆ. ಹಾಗಾದ್ರೆ STEA ಗೊತ್ತಾಗಿದೆ. ಅಂಡ್ ನಾವಿಲ್ಲೇ ಬರೀಬೇಕು, ನೆಕ್ಸ್ಟ್ ಸ್ಟೀಲ್ ಬರೀತೇವೆ. ಯಾಕೆಂದ್ರೆ ನೋಡಿ, ದ ಥೀಫ್ ವಾಂಟೆಡ್ ಟು ಸ್ಟೀಲ್. ಥೀಫ್ ಅಂದ್ರೆ ಯಾರು? ಕಳ್ಳರಲ್ವಾ, ಥೀವ್ಸ್. ಹಾಗಾದ್ರೆ ಕಳ್ಳ ಕದಿಯೋಕೆ ಅಂತ ಬಂದ. ಒಂದು ಸ್ಟೀಲ್ ಮೀನಿಂಗ್ ಏನು, ಕದಿಯೋದು. ಹೌದಾ? ದ ಥೀಫ್ ವಾಂಟೆಡ್ ಟು ಸ್ಟೀಲ್, ಕಳ್ಳ ಕದಿಯೋಕೆ ಅಂತ ಬಂದ. ಬಟ್ ದ ಡೋರ್ ವೇರ್ ಲಾಕ್ಡ್. ಡೋರ್ ಏನಾಗಿತ್ತು, ಲಾಕ್ ಆಗಿತ್ತು. ಹಿ ಓಪನ್ ದ ಲಾಕ್ ವಿತ್ ಸ್ಟೀಲ್ ರಾಡ್. ಹಾಗಾದ್ರೆ ಆ ಲಾಕ್ ಆಗಿರುವಂತ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಏನ್ ತಗೊಂಡ, ಸ್ಟೀಲ್, ಮೆಟಲ್. ಹೌದಾ? ಸ್ಟೀಲ್ ಮೆಟಲ್, ಐರನ್ ಅಂಡ್ ಸ್ಟೀಲ್ ಅಂತ ಕೇಳಿದ್ರಲ್ವಾ, ಆ ಸ್ಟೀಲ್ ರಾಡ್ ಅನ್ನ ತಗೊಂಡು ಕೊಡ್ದ. ಈ ಸ್ಟೀಲ್ ಅಂದ್ರೇನು, ಕದಿಯೋದು. ಈ ಸ್ಟೀಲ್ ಅಂದ್ರೇನು, ದಟ್ ಇಸ್ ದ ಮೆಟಲ್. ಹೌದು, ಗೊತ್ತಾಯ್ತಾ? ಸೇಮ್ ಸಿಮಿಲಾರಿಟಿ ಇದೆ. ಪ್ರೊನೌನ್ಸಿಯೇಷನ್ ಅಲ್ಲಿ ಏನಿದೆ, ಸಿಮಿಲಾರಿಟಿ ಇದೆ. ಸ್ಟೀಲ್ ಅಂಡ್ ಸ್ಟೀಲ್. ದೆನ್ ಕಮ್ ಹಿಯರ್ ಸೆಡ್ ದ ಟೀಚರ್ ಬಟ್ ದ ಸ್ಟೂಡೆಂಟ್ಸ್ ಡಿಡ್ ನಾಟ್ ಹಿಯರ್. ನೋಡಿ, ಹಿಯರ್ ಅಂಡ್ ಹಿಯರ್. ಹೌದಲ್ಲ, ನಿಮ್ಗೆ ಗೊತ್ತಿದೆ. ಸೊ ಹಿಯರ್ ದ ಸ್ಟೂಡೆಂಟ್, ದ ಕಮ್ ಹಿಯರ್ ಸೆಡ್ ದ ಟೀಚರ್. ಟೀಚರ್ ಸ್ಟೂಡೆಂಟ್ ಹೇಳ್ತಾರೆ ಕಮ್ ಹಿಯರ್. ಹಿಯರ್ ಮೀನ್ಸ್ ಏನಾಗುತ್ತೆ, ಇಲ್ಲಿ. ಹೌದಾ? ಕಮ್ ಹಿಯರ್ ಬಟ್ ದ ಸ್ಟೂಡೆಂಟ್ ಡಿಡ್ ನಾಟ್ ಹಿಯರ್. ಅವ್ರು ಇಲ್ಲಿ ಬಾ ಅಂತ ಹೇಳಿದ್ರು, ವಿದ್ಯಾರ್ಥಿ ಏನ್ ಮಾಡಲಿಲ್ಲ, ಸ್ಟೂಡೆಂಟ್ ಏನ್ ಮಾಡಿಲ್ಲ. ಹಿಯರ್ ಅಂದ್ರೇನು, ಕೇಳಿಸ್ಕೋ. ಡಿಡ್ ನಾಟ್ ಹಿಯರ್ ಅಂದ್ರೆ ಕೇಳಿಸ್ಕೊಳ್ಳಿಲ್ಲ. ಹಿಯರ್ ಮೀನ್ಸ್ ಕೇಳೋದು. ಕ್ಯಾನ್ ಯು ಹಿಯರ್ ಮೈ ವರ್ಡ್ಸ್? ಈ ಕೇಳ್ತಾ ಇದೆಯಲ್ವಾ? ಸೊ ಯಾವ ವರ್ಡ್ ಹಾಗಾದ್ರೆ, HEAR. ಹಾಗಾದ್ರೆ ಹಿಯರ್ ಮೀನ್ಸ್ ಕೇಳಿಸ್ಕೋ. ಇನ್ನೊಂದು ಹಿಯರ್ ಅಂದ್ರೆ ಇಲ್ಲಿ. ವೇರ್ ಇಸ್ ದ ಬುಕ್? ದ ಬುಕ್ ಇಸ್ ಹಿಯರ್. ವೇರ್ ಇಸ್ ದ ಚಾಪೀಸ್? ದ ಚಾಪೀಸ್ ಇಸ್ ಹಿಯರ್. ಹೌದಾ? ಹಿಯರ್ ಅಂದ್ರೆ ಇಲ್ಲಿ, ಇನ್ನೊಂದು ಹಿಯರ್ ಅಂದ್ರೆ ಕೇಳಿಸ್ಕೋ. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ Mandana, your answer is quite right, but for a moment will you keep quiet? ನೋಡಿ ಏನು ಕೊಟ್ಟಿದ್ದಾರೆ, ಕ್ವೈಟ್. ನಿನ್ನ ಆನ್ಸರ್ ಏನಾಗಿದೆ, ಪೂರ್ತಿ ಸರಿಯಾಗಿದೆ. ಅಂದ್ರೆ ಒಂದರ ಅರ್ಥ ಏನು, QUIT ಕ್ವೈಟ್ ಮೀನ್ಸ್ ಪೂರ್ತಿ ಆರ್ ಕಂಪ್ಲೀಟ್ ಆರ್ ಸರಿಯಾದ. ನೀನು ಪೂರ್ತಿಯಾಗಿರುವಂತ ಸರಿಯಾದ ಆನ್ಸರ್ನ ಕೊಟ್ಟಿದ್ದೀರಾ. ಯುವರ್ ಆನ್ಸರ್ ಇಸ್ ಕ್ವೈಟ್ ರೈಟ್. ಅಂದ್ರೆ ನೀನು
ಸರಿಯಾದ ಪೂರ್ತಿಯಾದ ಉತ್ತರವನ್ನು ಕೊಟ್ಟಿದೆಯಾ. ಬಟ್ ಫಾರ್ ಎ ಮೂಮೆಂಟ್ ವಿಲ್ ಯು ಕೀಪ್ ಕ್ವೈಟ್. ಅದು ಕೆಲವೊಂದ್ಸಲ ನೀನೇನು ಮಾಡ್ತೀಯಾ, ನೀನು ಸೈಲೆಂಟ್ ಆಗಿರ್ತೀಯಾ. ಸೈಲೆಂಟ್ ಆಗಿದ್ರೆ ಇದ್ರ ಅರ್ಥ ಏನು, ವರ್ಡ್ ಏನಾಗಿದೆ QUIET. QUITE means quite and complete, full ಅಂತ. QUIET quite means silence, ನಿಶ್ಶಬ್ದ ಅಥವಾ ಸುಮ್ಮನಿರೋದು, ಸೈಲೆಂಟ್ ಆಗಿರೋದು ಅಂತ. ಸೊ ಗೊತ್ತಾಯ್ತಾ ಮಂದಣ್ಣ, ಯುವರ್ ಆನ್ಸರ್ ಇಸ್ ಕ್ವೈಟ್ ರೈಟ್. ಬಟ್ ಫಾರ್ ಎ ಮೂಮೆಂಟ್ ವಿಲ್ ಯು ಕೀಪ್ ಕ್ವೈಟ್. ಯು ಕೀಪ್ ಕ್ವೈಟ್ ಅಂದರೆ ಒಂದೊಂದ್ಸಲ ನೀನು ಆಗ್ಬಿಡ್ತೀಯಾ, ಸೈಲೆಂಟ್ ಆಗಿದ್ಬಿಡ್ತೀಯಾ ಅಂತ. ಸೊ ದೆನ್ Rashmi gave birth to a male child in Bangalore. Her husband, who was in Mysore, came to Bangalore by the mail train. ನೋಡಿ, ಮೇಲ್ ಅಂಡ್ ಮೇಲ್. ಮೇಲ್ ಅಂದ್ರೇನು, ಇಮೇಲ್ ಅಂದ್ರೆ ಫಿಮೇಲ್, ಮೇಲ್ ಪರ್ಸನ್ ಪುರುಷ ಅಥವಾ ಬಾಯ್. ಹಾಗಾದ್ರೆ ಬಾಯ್ಗಳಿಗೆ ನಾವು ಅಥವಾ ಮಸ್ಕ್ಲೈನ್ ಜೆಂಡರ್ಸ್ ಅಂತ ಕರಿತೇವೆ. ಅಂದ್ರೆ ಪುರುಷರಿಗೆ ನಾವು ಮೇಲ್ ಅಂತ ಯೂಸ್ ಮಾಡ್ತೇವೆ, ಸ್ತ್ರೀಯರಿಗೆ ಫಿಮೇಲ್ ಅಂತ ಯೂಸ್ ಮಾಡ್ತೇವೆ ಅಲ್ವಾ. ಹಾಗಾದ್ರೆ ಇಲ್ಲೇನು, ರಶ್ಮಿ ಗೇವ್ ಬರ್ತ್ ಟು ಎ ಮೇಲ್ ಚೈಲ್ಡ್. ರಶ್ಮಿ ಯಾವ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ, ಮೇಲ್ ಚೈಲ್ಡ್ ಅಂದ್ರೆ ಹುಡುಗನಿಗೆ, ಆರ್ ಬಾಯ್ಗೆ, ಪುರುಷನಿಗೆ ಅಥವಾ ಹುಡುಗ. ಆ್ಯಂಡ್ ಇನ್ ಬೆಂಗಳೂರು, ಸೊ ಅವಳು ಬೆಂಗಳೂರಲ್ಲಿ ಮೇಲ್ ಚೈಲ್ಡ್ಗೆ ಅಂದರೆ ಒಂದು ಬಾಯ್ಗೆ ಜನ್ಮ ನೀಡಿದ್ದಾಳೆ. ಆರ್ ಹಸ್ಬೆಂಡ್ ಹೂ ವಾಸ್ ಇನ್ ಮೈಸೂರು, ಅವರ ಹಸ್ಬೆಂಡ್ ಎಲ್ಲಿದ್ದಾರೆ, ಮೈಸೂರಲ್ಲಿ. ಹೂ ಕೇಮ್ ಟು ಬೆಂಗಳೂರು ಬೈ ದ ಮೇಲ್ ಟ್ರೈನ್. ಮೇಲ್ MAIL. ಸೊ ಮೇಲ್ ಟ್ರೈನಿಗಳು ಬರ್ತಾ ಇದ್ದಾರೆ. ಇದು MAIL, ಮೇಲ್ ಟ್ರೈನ್. ಅಂಡ್ MAIL ಪುರುಷ ಅಥವಾ ಮಸ್ಕ್ಲೈನ್ ಜೆಂಡರ್. ಅರ್ಥ ಆಯ್ತು ನಿಮಗೆ. ಸೊ ದೀಸ್ ಆರ್ ದಿ ಸಿಮಿಲರ್ ಪ್ರೊನೌನ್ಸಿಯೇಷನ್ ವರ್ಡ್. ಮೀನ್ಸ್ farmer, steel, here, quite, and male. So these are also homophones. They are the similar words but different in spelling and different in meaning. Is it clear, students? Okay. Then move on to the V5. So next vocabulary 5. So vocabulary 5 alli enide nodi. We can form opposites by adding prefix to words. Already you have know it. What are the prefixes and suffixes? Agide idu. So prefix ಅನ್ನು ಸೇರಿಸೋದ್ರಿಂದ ಏನಾಗುತ್ತೆ, some words are opposite. ನೋಡಿ, we can opposite by adding prefix to the words. ವರ್ಡ್ಸ್ ಗೆ ಪ್ರಿಫಿಕ್ಸ್ ಅನ್ನು ಸೇರಿಸೋದ್ರ ಮುಖಾಂತರ ಆ ವರ್ಡ್ಸ್ ಏನಾಗುತ್ತೆ, ಆಪೋಸಿಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದೆ. ಇಂಪಾರ್ಟೆಂಟ್ ಅನ್ನೋ ವರ್ಡ್ಗೆ ನೀವೇನು ಸೇರಿಸಿದ್ದೀರಾ, ಸೊ ಅನ್ಇಂಪಾರ್ಟೆಂಟ್. ಅನ್ನನ್ನು ಸೇರಿಸಿದ್ರಿಂದ ಇಂಪಾರ್ಟೆಂಟ್ ಏನಾಯ್ತು, ಆಪೋಸಿಟ್ ವರ್ಡ್ ಆಯ್ತಲ್ವಾ. ಸೊ ಈ ರೀತಿ ವರ್ಡ್ಸ್ ಗಳಿಗೆ ಪ್ರಿಫಿಕ್ಸ್ ಅನ್ನ ಸೇರಿಸೋದ್ರಿಂದ ದ ವರ್ಡ್ ಬಿಕಮ್ಸ್ ಆಪೋಸಿಟ್. ಅದನ್ನ ನಾವು ಪ್ರಿಫಿಕ್ಸ್, ಪ್ರೀ ಮೀನ್ಸ್ ಬಿಫೋರ್ ಅಂತ ಕರಿತೀವಿ. ಬಿಫೋರ್ ಆಡಿಂಗ್ ದ ವರ್ಡ್ಸ್. ಫಿಕ್ಸ್ ಅಂದ್ರೆ ಏನು, ಸೇರಿಸು. ಎಲ್ಲಿಗೆ, ಈ ವರ್ಡ್ಗಿಂತ ಮುಂಚೆ ನಾವು ಸೇರಿಸಿದೇವಲ್ವಾ. ಕಂಪ್ಲೀಟ್, ಇನ್ಕಂಪ್ಲೀಟ್, ಹೌದಾ. ಲೈಕ್, ಡಿಸ್ಲೈಕ್, ರೆಗ್ಯುಲರ್, ಇರ್ರೆಗ್ಯುಲರ್. ಸೊ ವರ್ಡ್ಗಿಂತ ಮುಂಚೆ ನಾವು ವರ್ಡ್ ಅನ್ನು ಸೇರಿಸೋದಕ್ಕೆ ಏನಂತ ಕರಿತೇವೆ, ಪ್ರಿಫಿಕ್ಸ್ ಅಂತ. ಪ್ರೀ ಅಂದ್ರೆ ಮೊದಲು, ಫಿಕ್ಸ್ ಅಂದ್ರೆ ವರ್ಡ್ಗಿಂತ ಮುಂಚೆ. ವಿ ಆರ್ ಆಡಿಂಗ್ ದ ಲೆಟರ್ಸ್, ದಟ್ ಈಸ್ ಕಾಲ್ಡ್ ಪ್ರಿಫಿಕ್ಸ್. ಯಾವಾಗ ಎಕ್ಸ್ಟ್ರಾ ಲೆಟರ್ನ ನಾವು ವರ್ಡ್ಗೆ ಮುಂಚೆ ಸೇರಿಸ್ತೇವೋ ಆವಾಗ ಆ ವರ್ಡ್ ಏನಾಗುತ್ತೆ, ಆಪೋಸಿಟ್ ಆಗುತ್ತೆ. ನೋಡಿ, ಹಾಗಾದ್ರೆ ಸಿಮಿಲರ್ಲಿ ಆಡ್ ಪ್ರಿಫಿಕ್ಸ್ ಟು ದ ಅಂಡರ್ಲೈನ್ ವರ್ಡ್ಸ್ ಟು ಗೆಟ್ ದ ಆಪೋಸಿಟ್ಸ್. ಹಾಗಾದ್ರೆ ಇಲ್ಲಿ ಅದೇ ರೀತಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲ, ಹಾಗೆ ನೀವು ಆ ವರ್ಡ್ಗಳಿಗೆ ಏನೇನು ಆಪೋಸಿಟ್ ವರ್ಡ್ಸ್ಗಳನ್ನು ಮಾಡಬೇಕಾದ್ರೆ ಪ್ರಿಫಿಕ್ಸ್ ಅನ್ನ ಸೇರಿಸಿ. ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ಡ್ಯಾಶ್. ಯಾವ ವರ್ಡ್ ಅಪ್ಲೈ ಮಾಡಿದ್ದಾರೆ, ರೆಗ್ಯುಲರ್. ಸೊ ರೆಗ್ಯುಲರ್ ನೀವೇನು ಸೇರಿಸಬೇಕು, ಇರ್ರೆಗ್ಯುಲರ್. ಸೊ ಐಆರ್ ಸೇರಿಸೋದ್ರಿಂದ ರೆಗ್ಯುಲರ್ ಬಿಕಮ್ಸ್ ಇರ್ರೆಗ್ಯುಲರ್. ಅದೇನಾಯ್ತು, ಆಪೋಸಿಟ್ ಆಯಿತು. ಸೊ ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ irregular. Rama
Ramamoorthy's answer is correct. But Narayan's is dash. Any correct. Correct. Insisಬೇಕು prefix in. Correct. Incorrect. Sita's way of expressing facts is proper. Proper. But Lakshmi's is insisಬೇಕು proper ಗೆ improper. ಹೌದಾ? Proper, improper. All should respect the national flag. No one should dash it. Flag ಗೆ ಎಲ್ಲರೂ ಕೂಡ ಏನು ಮಾಡಬೇಕು? Respect. So respect ಏನು ಸೇರಿಸ್ತೀರಾ? irrespect ಸೇರಿಸಬಹುದು and this ಸೇರಿಸಬಹುದು. ಎರಡು ಕರೆಕ್ಟ್. IR ನು ಕರೆಕ್ಟ್, DIS ನು ಕರೆಕ್ಟ್. Respect, irrespect or disrespect. All should respect the national flag and no one should disrespect or irrespect it. The competition was very tough. It was Rahul's fortune that he won, but it was Sanjay's that dash that he lost. Fortune ಏನು ಸೇರಿಸಬೇಕಾದ್ರೆ fortune, yes, misfortune. Fortune, misfortune. ಹೌದಾ? ಹಾಗಾದ್ರೆ ರೆಗ್ಯುಲರ್, ಇರೆಗ್ಯುಲರ್, ಕರೆಕ್ಟ್, ಇನ್ಕರೆಕ್ಟ್, proper, improper, respect, irrespect or disrespect, and fortune, misfortune. So these are the prefixes. ಗೊತ್ತಾಯ್ತು ನಿಮಗೆ? ಹಾಗಾದ್ರೆ ಪ್ರಿಫಿಕ್ಸ್ಗಳು ಆ ವರ್ಡಿಗೆ ಮುಂಚೆ ನಾವು ಲೆಟರ್ನ ಸೇರಿಸಿದಾಗ ಅದೇನಾಗುತ್ತೆ? ದಟ್ ಬಿಕಮ್ಸ್ ಅ ಆಪೋಸಿಟ್. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಈ ಎಲ್ಲವನ್ನು B3, B4, B5 ಒನ್ಸ್ ಅಗೇನ್ ಓದ್ಕೊಂಡು ನೀವು ಫೇರಲ್ಲಿ ಬರಿಬೇಕು. ಎಲ್ಲವನ್ನು ಬರೀತೀರಾ? ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೀವು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡ್ದಂಗೆ ಓದಿ ಇನ್ನೊಂದು ಸಲ ಓದ್ಕೊಂಡು ಪರ್ಫೆಕ್ಟ್ ಮಾಡ್ಕೊಂಡು ಆದಮೇಲೆ ನೋಟ್ಸ್ಗೆ ಬರಿಬೇಕು. ಓಕೆನಾ ಸ್ಟೂಡೆಂಟ್ಸ್? ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್. ಸೊ ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಇನ್ ದ ಪೇಜ್ ನಂಬರ್ 50. ಓಪನ್ ಮಾಡಿದ್ರಾ? ನೋಡಿ 15ನಲ್ಲಿ ಸಿ ಅಂತಿದೆ. ಸಿ ಸಿಗ್ತಾ ನಿಮಗೆ? ರೀಡಿಂಗ್. ಸೊ ರೀಡಿಂಗ್ ಸಿಗ್ತಲ್ವಾ? ನೋಡಿ ಅನ್ನೋದು ಸ್ಕಿಮ್ಮಿಂಗ್ ಅಂತ ಕೊಟ್ಟಿದ್ದಾರೆ. ರೀಡಿಂಗಲ್ಲಿ ಸ್ಕಿಮ್ಮಿಂಗ್ ಅಂದರೆ ಪ್ರಾಪರ್ ರೀಡಿಂಗಿಗೆ ನಾವೇನು ಕರಿತೇವೆ? ಸ್ಕಿಮ್ಮಿಂಗ್ ಅಂತ ಕರಿತೇವೆ. ನೋಡಿ ಅಲ್ಲಿ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಿರ್ತಾನೆ. ಸ್ಕಿಮ್ಮಿಂಗ್ ಈಸ್ ಅ ರೀಡಿಂಗ್ ಸ್ಕಿಲ್. We skim through to get an overall view of the passage, that is global comprehension. We usually read fast to skim and note down the important points mentally or on a piece of paper. So now let's move on to the reading. Page number 50. Sikta? C. Reading. In this reading, the word skimming is there. Skimming means read without mistakes or read superficially. Skimming andre read without mistakes or read superficially. ನಾವು ಅದಕ್ಕೆ ಹೇಳ್ತೇವೆ ವೆಲ್ ರೀಡಿಂಗ್ ಈಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ರೀಡಿಂಗ್ ಅಂದ್ರೇನು? ಓದೋದು. ಅದು ಹೇಗಿರಬೇಕು? ವೆಲ್ ರೀಡಿಂಗ್ ಈಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಓದಿದರೆ ಅರ್ಥ ಆಗಬೇಕು. ಅದನ್ನೇ ನಾವೇನಂತ ಹೇಳ್ತೇವೆ ಅಂದರೆ ಸ್ಕಿಮ್ಮಿಂಗ್ ಅಂತ ಹೇಳ್ತೇವೆ. ಸ್ಕಿಮ್ಮಿಂಗ್ ಮೀನ್ಸ್ ರೀಡ್ ವಿತೌಟ್ ಮಿಸ್ಟೇಕ್ಸ್ ಆರ್ ಸೂಪರ್ಫಿಷಿಯಲಿ ವಿ ಹ್ಯಾವ್ ಟು ರೀಡ್ ವಾಟ್ ವಿ ಹ್ಯಾವ್ ಕ್ಯಾನ್ ರೀಡ್. ಸೊ ಪ್ಲೀಸ್ ನೋಟ್ ದಟ್ skimming is a reading skill. We skim through to get an overall view of the passage, that is global comprehension. We usually read fast to skim and note down the important points mentally or on a piece of paper. ನೋಡಿ, ಸ್ಕಿಮ್ಮಿಂಗ್ ಅಂದರೆ ರೀಡಿಂಗ್ ಮಾಡೋದು. ಸೊ ರೀಡಿಂಗ್ ಅಂದರೆ ಇಟ್ ಈಸ್ ಅ ಒನ್ ಟೈಪ್ ಆಫ್ ಸ್ಕಿಲ್. ನಾವು ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂತ ಹೇಳ್ತೇವಲ್ವಾ. ಸೊ ದೀಸ್ ಆರ್ ದ ಸ್ಕಿಲ್ ಆಫ್ ಇಂಗ್ಲಿಷ್. ಸೊ ಈ ಸ್ಕಿಲ್ಲಲ್ಲಿ ರೀಡಿಂಗ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಸ್ಕಿಲ್. ಸೊ ಇನ್ ದಿಸ್ ಸ್ಕಿಲ್ ರೀಡಿಂಗ್ ವಿ ಸ್ಕಿಮ್ ಥ್ರೂ ಟು ಗೆಟ್ ಆ್ಯನ್ ಓವರ್ ಆಲ್ ವ್ಯೂ ಆಫ್ ದಿ ಪ್ಯಾಸೇಜ್. ಹಾಗಾದರೆ ಈ ಒಂದು ಸ್ಕಿಲ್ಲಲ್ಲಿ ನಾವು ಓದಬೇಕಾದ್ರೆ ಏನು ಮಾಡಬೇಕಂದ್ರೆ, ಯಾವ ಪ್ಯಾಸೇಜನ್ನು ನಾವು ಓದ್ತಾ ಇದ್ದೇವೋ ಅಥವಾ ಏನನ್ನು ಓದ್ತಾ ಇದ್ದೇವೋ
ಅಲ್ಲಿ ಅದರ ಓವರಾಲ್ ವ್ಯೂ ಆಫ್ ದಟ್ ಪಾಯಿಂಟ್ ನಾವು ಪೂರ್ತಿಯಾದಂತಹ ಒಂದು ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವೇನು ಮಾಡಬೇಕಂದ್ರೆ ಓದ್ತಾ ಹೋಗಬೇಕು. ಆ ಓದೋದು ಹೇಗಿರ್ಬೇಕಂದ್ರೆ ದಟ್ ಈಸ್ ಗ್ಲೋಬಲ್ ಕಾಂಪ್ರಹೆನ್ಷನ್. ಗ್ಲೋಬಲ್ ಕಾಂಪ್ರಹೆನ್ಷನ್ ಅಂದರೆ ನೀವು ಓದಿದ್ದನ್ನು ಇಡೀ ಯಾರು ಕೇಳಿಸ್ಕೊಳ್ತಾ ಇದ್ದಾರೋ ಅದು ಅವರಿಗೆ ಸ್ವಲ್ಪ ಮಟ್ಟಿಗಾದರೂ ಏನಾಗಬೇಕು, ಕಾಂಪ್ರಹೆಂಡ್ ಆಗಬೇಕು. ಕಾಂಪ್ರಹೆಂಡ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಅಂದರೆ ಏನನ್ನ ಓದ್ತಾ ಇದ್ದಾರೆ ಅನ್ನುವಂತಹದ್ದು ಓದಿದ ತಕ್ಷಣ ಅರ್ಥ ಆಗುವಂತಹ ರೀತಿಯಲ್ಲಿರಬೇಕು. ಅದನ್ನೇ ನಾವು ಸ್ಕಿಮ್ಮಿಂಗ್ ಅಂತ ಕರಿತೇವೆ. ವಿ ಯೂಸುವಲಿ ರೀಡ್ ಫಾಸ್ಟ್ ಟು ಸ್ಕಿಮ್ ಆ್ಯಂಡ್ ನೋಟ್ ಡೌನ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ನಾವು ಓದ್ಬೇಕಾದ್ರೆ ಏನು ಮಾಡ್ತೀವಿ, ಯೂಸುವಲಿ ಫಾಸ್ಟಾಗಿ ಓದ್ಕೊಂಡು ಹೋಗ್ತೀವಿ. ಕೆಲವೊಂದು ಸಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಮಗೆ ಪಾಯಿಂಟ್ಔಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಓದ್ತಾ ಹೋಗ್ತೇವೆ. ಆದರೆ ಮೆಂಟಲಿ ಆರ್ ಆನ್ ಎ ಪೀಸ್ ಆಫ್ ಪೇಪರ್, ನಾವು ಏನಾದರೂ ಯಾವುದಾದ್ರೂ ಒಂದು ಪೀಸ್ ಆಫ್ ಪೇಪರ್ನ ಅಥವಾ ಏನಾದರೂ ಒಂದು ಪ್ಯಾಸೇಜನ್ನು ಓದಬೇಕಾದ್ರೆ ಅದು ಓದುಗರನ ಏನು ಕೇಳಿಸ್ಕೊಳ್ತಾ ಇದ್ದಾರಲ್ಲ ಆ ಕೇಳಿಸ್ಕೊಳ್ಳುವಂಥವ್ರಿಗೆ ಹೇಗಿರಬೇಕಂದ್ರೆ ದಟ್ ಈಸ್ ಗ್ಲೋಬಲ್ ಕಾಂಪ್ರಹೆನ್ಷನ್ ಆಗಿರಬೇಕು. ಸೊ ಅದನ್ನು ನಾವೇನಂತ ಕರಿತೇವೆ ಅಂದರೆ ಸ್ಕಿಮ್ಮಿಂಗ್ ಅಂತ ಕರಿತೇವೆ. ಹಾಗಾದರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ರೀಡಿಂಗ್ ಟೆಕ್ಸ್ಟ್ಗಳನ್ನು ಕೊಟ್ಟಿದ್ದಾರೆ. ABCDEFG ಆ್ಯಂಡ್ H. ಸೊ H ತನಕ ರೀಡಿಂಗ್ ಸ್ಕಿಲ್ಗಳನ್ನು ಕೊಟ್ಟಿದ್ದಾರೆ. ಈ ರೀಡಿಂಗ್ ಸ್ಕಿಲ್ಗಳನ್ನು ಓದಿ ಆದ ತಕ್ಷಣವೇ ಕೆಳಗಡೆ ಒಂದಿಷ್ಟು ಕ್ವಶನನ್ನು ಕೊಟ್ಟಿದ್ದಾರೆ ಬಾಕ್ಸಲ್ಲಿ. ಆ ಕೊಟ್ಟಿರುವಂಥ ಟಾಪಿಕ್ಸ್ಗಳು ಯಾವ ಟೆಕ್ಸ್ಟಿಗೆ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದನ್ನು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಮ್ಯಾಚ್ ದ ಟಾಪಿಕ್ಸ್ ಆ್ಯಂಡ್ ಟೆಕ್ಸ್ಟ್ಗಳನ್ನು ಓದಿ ಅದು ಯಾವ ಟಾಪಿಕ್ಕಿಗೆ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದನ್ನು ನಾವೇನು ಮಾಡಬೇಕು, ಮ್ಯಾಚ್ ಮಾಡಬೇಕು. ಸೊ ಈಗ ನಾನು ಟೆಕ್ಸ್ಟ್ಗಳನ್ನು ಓದ್ತಾ ಹೋಗ್ತೇನೆ. ಆ ಟೆಕ್ಸ್ಟನ್ನು ಓದ್ತಾ ಹೋದರೆ ಅದು ಯಾವ್ಯಾವುದಕ್ಕೆ ಸೂಟ್ ಆಗುತ್ತೆ ಅಂತ ನಾವು ಈಸಿಯಾಗಿ ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಸೊ ಫಸ್ಟ್ ಐ ವಿಲ್ ರೀಡ್ ದ ಟೆಕ್ಸ್ಟ್. ನೋಡಿ ಪೇಜ್ ನಂಬರ್ 15 ಇದಂದರೆ ಡಿಫ್ರೆಂಟ್ ಟೆಕ್ಸ್ಟ್ ಆರ್ ಗಿವನ್ ಬಿಲೋ, ರೀಡ್ ದೆಮ್ ಆ್ಯಸ್ ಫಾಸ್ಟ್ ಆ್ಯಸ್ ಯು ಕ್ಯಾನ್, ದೆನ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ ದೆಮ್. ಏನು ಮಾಡಬೇಕಾದ್ರೆ ಡಿಫ್ರೆಂಟ್ ಟೆಕ್ಸ್ಟನ್ನು ಕೊಟ್ಟಿದ್ದಾರೆ. ಹೇಗೆ ಓದಬೇಕು ನಾವು ಇವನ್ನ, ಆ್ಯಸ್ ಫಾಸ್ಟ್ ಆ್ಯಸ್ ಯು ಕ್ಯಾನ್, ನಮ್ಮ ಕಡೆಯಿಂದ ಎಷ್ಟು ಫಾಸ್ಟಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಫಾಸ್ಟಾಗಿ ನಾವು ಇದನ್ನು ಓದಬೇಕು. ಆ್ಯಂಡ್ ಆಫ್ಟರ್ ರೀಡಿಂಗ್ ದಟ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಸೊ ಇವೆಲ್ಲ ಓದಿ ಆದಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಸಿಗೆ ನಾವು ಆನ್ಸರ್ ಮಾಡಬೇಕು. ರೆಡಿನಾ? ಸೊ ನೋಡಿ ಟೆಕ್ಸ್ಟ್ ಎನಲ್ಲಿ ಅಬೋವ್ ದಿ ಕ್ವೈಟ್ ಡಾಕ್ ಇನ್ ಮಿಡ್ ನೈಟ್, ಟ್ಯಾಂಗಲ್ಡ್ ಇನ್ ದ ಟಾಲ್ ಮಾಸ್ಟ್ corded height, hangs the moon, what seemed so far away is but a child's balloon, a forgotten after play. So T.E. Hulme. So it is a one text. Then second text is text B. India 330 for 5 wickets. V. Sehwag and B. Murali 31, or Dravid batting 102. S. Tendulkar and C. Sangakkar B was a 75, and VVS Lakshman and B Murali 5, M Dhoni and C Sangakkar B Murali 103, S Raina and C Jayasuriya B was 14, Jahir Khan batting 0-0. So this is text B. And move on to the text C. November 26, I woke up at 5:30, read few pages, lost interest, spent time making paper boats. Mom was angry. Nowadays, she has become irritating. Feel sorry for her. Whole day I spent playing cricket, went to bed early. Then text D. Once upon a time, there lived a lion in the forest. It was ferocious. It killed many animals. Then text E. South Eastern Railway, Davangere. Train number, arrival and departure. Train number 865 from Bangalore to Mysore at 6 and 6:30, from Mirzapur, Dharwad at 6:05 to 6:35. And train number 1022 from Mysore at 6:30, departure Dharwad at 6:35. Then train number 606 Arsikere
1330, Harrier 1335, and the train number 701 Bangalore 17, Hubli 1705. So next, text F. Biological pest control uses a natural enemy of the pest to keep its members down. A good example occurred in Australia in the 1920s and 1930s. Then text G. Ram. Hello Sham, how are you? Sham. I am fine, thanks. What a pleasant surprise. Ram. It is a long time since we met. Then text H. Express News Service Gulbarga, October 29. HRD Ministry will consult all states to frame a common curriculum for high school and +2 students so that they can take any courses after the 12th standard, said Union Human Resource Development Minister Kapil Sibal. So these are the text. From text A to text H. They have given the different text. ಒಂದೊಂದು ಟೆಕ್ಸ್ಟ್ಗಳು ಒಂದೊಂದಕ್ಕೆ ಸೂಟ್ ಆಗುತ್ತೆ, ಎಲ್ಲವೂ ಒಂದೇ ರೀತಿಯಲ್ಲಿಲ್ಲ. ಟೆಕ್ಸ್ಟ್ ಎನೇ ಬೇರೆ ಇದೆ, ಟೆಕ್ಸ್ಟ್ ಬಿನೇ ಬೇರೆ ಇದೆ, ಟೆಕ್ಸ್ಟ್ ಸಿ ಆ್ಯಂಡ್ ಟೆಕ್ಸ್ಟ್ ಡಿ, ಟೆಕ್ಸ್ಟ್ ಇ, ಟೆಕ್ಸ್ಟ್ ಎಫ್ ಆ್ಯಂಡ್ ಟೆಕ್ಸ್ಟ್ ಜಿ ಆ್ಯಂಡ್ ಟೆಕ್ಸ್ಟ್ ಎಚ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಇನ್ ದೀಸ್ ಕಾನ್ಸೆಪ್ಟ್ಸ್ ವಾಟ್ ವಿಲ್ ವಿ ಡೂ? ನೌ ಮ್ಯಾಚ್ ದಿ ಟಾಪಿಕ್ಸ್ ವಿತ್ ದ ಟೆಕ್ಸ್ಟ್. ಸೊ ದೇ ಹ್ಯಾವ್ ಗಿವನ್ ದ 2 examples. Are they? 2 examples are. So what are there? The first one is an entry in a diary. Which is an entry in a diary? C. Where is the C text? So have you find it? Yes, text C is the entry in a diary. ಈ ಒಂದು ಟೆಕ್ಸ್ಟ್ ಅನ್ನು ನೋಡಿದಾಗ ಇದು ಯಾವ ಒಂದು ಏರಿಯಾಗೆ ಸೇರುತ್ತೆ ಇದು? ಸೊ ದಿಸ್ ಈಸ್ ಬಿಲಾಂಗ್ಸ್ ಟು ದ an entry in a diary. ಏನದು? November 26. I woke up at 5:30. Read few pages. Lost interest. Spent time making paper boats. Mom was angry. Nowadays she has become irritating. Feel sorry for her. Whole day I spent playing cricket. Went to bed early. So this is the entry in a diary. So that is called, they have given text C is the which topic that belongs? That belongs to the an entry in a diary. Is it clear students? So ಡೈರಿನಲ್ಲಿ ನಾವು ಎಂಟ್ರಿ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಎಲ್ಲ ಡೀಟೇಲಾಗಿ ಬರೆಯಲ್ಲ, ಡೇಟು ಆ್ಯಂಡ್ ವಿಚ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಆ್ಯಂಡ್ ವಾಟ್ ವಿಲ್ ಯು ಡೂ. ಸೊ ದ್ಯಾಟ್ಸ್ ಓನ್ಲಿ ಯು ಹ್ಯಾವ್ ಟು ಮೆನ್ಷನ್. ಸೊ ದ್ಯಾಟ್ಸ್ ವೈ ದಟ್ ಈಸ್ ದ an entry in a diary. Is it clear? Then another one is they have given railway timetable. So text E. Have you find it? Yes, text E. South Eastern Railway ದಾವಣಗೆರೆ. ಸೌತ್ ಈಸ್ಟರ್ನ್ ರೈಲ್ವೆ ದಾವಣಗೆರೆದ ಒಂದು ಟ್ರೈನ್ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಸೊ ಯಾವ ಟ್ರೈನು ಎಷ್ಟೊತ್ತಿಗೆ ಅರೈವಲ್ ಆಗುತ್ತೆ ಆ್ಯಂಡ್ ಎಷ್ಟೊತ್ತಿಗೆ ಡಿಪಾರ್ಚರ್ ಆಗುತ್ತೆ ಅನ್ನುವಂಥ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ದ ಟಾಪಿಕ್ ಈಸ್ ರೈಲ್ವೆ ಟೈಮ್ ಟೇಬಲ್ ಆ್ಯಂಡ್ ದ ಟೆಕ್ಸ್ಟ್ ಈಸ್ ಇ. ಹಾಗಾದರೆ ಇಲ್ಲಿರುವಂತಹ ಟಾಪಿಕ್ಕು ಯಾವುದಕ್ಕೆ ಸೂಟ್ ಆಗುತ್ತೆ? ದಟ್ ಈಸ್ ರೈಲ್ವೆ ಟೈಮ್ ಟೇಬಲ್. So in this way we have to match the topics with their text. ಈಗ ಅರ್ಥ ಆಯಿತು ಅನ್ಸುತ್ತಲ್ವ ನಿಮಗೆ? ಹಾಗಾದರೆ ಫಸ್ಟ್ ಎ ಟೆಕ್ಸ್ಟ್ ನೋಡಿ. ಎ ಟೆಕ್ಸ್ಟ್ ನೋಡಿದ ತಕ್ಷಣ ನಿಮ್ಗೆ ಅಲ್ಲಿ ಪೋಯೆಟ್ ನೇಮ್ ಇದೆ. ಅಬೋವ್ ದಿ ಕ್ವೈಟ್ ಡಾಕ್ ಇನ್ ಮಿಡ್ ನೈಟ್, ಟ್ಯಾಂಗಲ್ಡ್ ಇನ್ ದ ಟಾಲ್ ಮಾಸ್ಟ್ ಕಾರ್ಡೆಡ್ ಹೈಟ್, ಹ್ಯಾಂಗ್ಸ್ ದ ಮೂನ್, ವಾಟ್ ಸೀಮ್ಡ್ ಸೋ ಫಾರ್ ಅವೇ ಈಸ್ ಬಟ್ ಎ ಚೈಲ್ಡ್ಸ್ ಬಲೂನ್ ಫಾರ್ಗಟನ್ ಆಫ್ಟರ್ ಪ್ಲೇ. ಸೊ ಇಟ್ ಈಸ್ ರಿಟನ್ ಬೈ ಟಿ.ಇ. ಹುಲ್. ಸೊ ಹಾಗಾದರೆ ಏನಿದು? ಇದು ಯಾವ ಟೆಕ್ಸ್ಟು? ಟಾಪಿಕ್ ಏನಾಗುತ್ತೆ ಹಾಗಾದ್ರೆ? ಇದು ಟಾಪಿಕ್ ಈಸ್ ಎಸ್ ದಟ್ ಈಸ್ ಎ ಪೊಯಮ್. ದ ಪೊಯಮಿನ ಒಂದು ಸ್ಟ್ರಾಂಜ್ ಅದು, ಹೌದಲ್ವಾ? ಹಾಗಾದರೆ ನೀವೇನು ಬರಿಬೇಕು? ಟಾಪಿಕಲ್ಲಿ ಎ ಪೊಯಮ್ ಇದ್ದರೆ ಯಾವ ಟೆಕ್ಸ್ಟಿಗೆ ಸೂಟ್ ಆಗುತ್ತದು? ದಟ್ ಈಸ್ ಅ ಪೊಯಮ್. ಎ ಟೆಕ್ಸ್ಟ್ ಈಸ್ ಅ ಪೊಯಮ್. ದೆನ್ ಎ ಪ್ಯಾರಾಗ್ರಾಫ್ ಫ್ರಮ್ ಎ ಸ್ಟೋರಿ. ನೋಡಿ ಇಲ್ಲಿ ಕೊಟ್ಟಿರುವಂಥ ಟೆಕ್ಸ್ಟಲ್ಲಿ ಯಾವ ಒಂದು ಟಾಪಿಕ್ಕು ಪ್ಯಾರಾಗ್ರಾಫ್ ಫ್ರಮ್ ಎ ಸ್ಟೋರಿ ಆಗುತ್ತೆ? ಸ್ಟೋರಿ ಹೇಗೆ ಬಿಗಿನ್ಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಹಾಗಾದರೆ ಯಾವುದು? ಎಸ್, ಟೆಕ್ಸ್ಟ್ ಡಿ. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಅ ಲಯನ್ ಇನ್ ದ ಫಾರೆಸ್ಟ್. ಇಟ್ ವಾಸ್ ಅ ಫ್ಯೂರಿಷಿಯಸ್. ಐ ಲೈಕ್ಡ್ ಮೆನಿ ಅನಿಮಲ್ಸ್. ಸೊ ಇಟ್ ಈಸ್ ಏನು ಹಾಗಾದರೆ ಇದು? ದಟ್ ಈಸ್ ಅ ಪ್ಯಾರಾಗ್ರಾಫ್ ಫ್ರಮ್ ಎ ಸ್ಟೋರಿ. ಸೊ ದಟ್ ಬಿಲಾಂಗ್ಸ್ ಟು ದ ಡಿ ಟೆಕ್ಸ್ಟ್. Is it clear? Then
ಟೆಕ್ಸ್ಟ್ ಇ ನಮ್ಗೆ ಗೊತ್ತು, ದಟ್ ಈಸ್ ದ ರೈಲ್ವೆ ಟೈಮ್ ಟೇಬಲ್. ಆ್ಯಂಡ್ ಟೆಕ್ಸ್ಟ್ ಬಿ ನೋಡಿ, ಇಂಡಿಯಾ 330 ಫಾರ್ 5 ವಿಕೆಟ್ಸ್. ಸೊ ಏನಿದೆ ಹಾಗಾದರೆ, ದಟ್ ಈಸ್ ದ ಏನದು, ದಟ್ ಈಸ್ ದ ಫಾರ್ ಟೆಕ್ಸ್ಟ್ ಬಿ. ಟೆಕ್ಸ್ಟ್ ಬಿ ಈಸ್ ದ ಸ್ಕೋರ್ ಬೋರ್ಡ್. ಎಸ್, ಸ್ಕೋರ್ ಬೋರ್ಡ್. ಸೊ ವಾಟ್ ಆರ್ ದ ಪ್ಲೇಯರ್ಸ್, ವಾಟ್ ದೇ ಹ್ಯಾವ್ ಸ್ಕೋರ್ಡ್. ಒಂದು ಕಡೆ ನೇಮ್ ಇದೆ, ಒಂದು ಕಡೆ ಸ್ಕೋರಿಂಗ್ ರನ್ ಇದೆ. ಸೊ ದಟ್ ಈಸ್ ಸ್ಕೋರ್ ಬೋರ್ಡ್. ಹೌದಾ? ನಿಮ್ಮ ಫಾರ್ ಎಕ್ಸಾಂಪಲ್ ಸ್ಕೂಲ್ಗಳಲ್ಲಿ ನಾವು ಸ್ಕೋರ್ ಬೋರ್ಡ್ ಹಾಕಿರ್ತೇವೆ ನೋಡಿ. ಸ್ಕೋರ್ ಬೋರ್ಡ್ ಅಂದರೆ ಮಕ್ಕಳ ಹೆಸರು ಮತ್ತು ಅವ್ರು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ ಅಂತ ಹಾಕ್ತೇವಲ್ಲ, ಅದು ಸ್ಕೋರ್ ಬೋರ್ಡ್. ಹಾಗಾದರೆ ಇಲ್ಲಿ ಯಾರು ಸ್ಕೋರ್ ಬೋರ್ಡ್ ಕೊಟ್ಟಿದ್ದಾರೆ? ಕ್ರಿಕೆಟ್ ಪ್ಲೇಯರ್ಸ್ ಸ್ಕೋರ್ ಬೋರ್ಡನ್ನು ಕೊಟ್ಟಿದ್ದಾರೆ. ಹಾಗಾದರೆ ಟೆಕ್ಸ್ಟ್ ಬಿ ಏನಾಗುತ್ತೆ? ಟೆಕ್ಸ್ಟ್ ಬಿ ಸ್ಕೋರ್ ಬೋರ್ಡ್. ದೆನ್ ಸಿ an entry of a diary. And text D, that is the a paragraph of a story. And text E, that is the railway timetable. Yes. And text F ಏನಾಗುತ್ತೆ ಹಾಗಾದರೆ? So that is the text F belongs to the F ಏನಾಗುತ್ತೆ ಹಾಗಾದರೆ? a paragraph from an essay. ಒಂದು ಎಸ್ಸೇನಲ್ಲಿರುವಂಥ ಒಂದು ಪ್ಯಾರಾಗ್ರಾಫ್ನ. ಬಯಾಲಜಿಕಲ್ ಪೆಸ್ಟ್ ಕಂಟ್ರೋಲ್ ಯೂಸಸ್ a enemy of the pest to keep its members down. A good example occurred in Australia in the 1920s and 1930s. It is a paragraph, an essay. ಒಂದು ಎಸ್ಸೇನಲ್ಲಿ ಬರುವಂಥ ಒಂದು ಸ್ಮಾಲ್ ಪ್ಯಾರಾಗ್ರಾಫ್. ದಟ್ ಈಸ್ ಟೆಕ್ಸ್ಟ್ ಎಫ್. ದಟ್ ಟಾಪಿಕ್ ಈಸ್ a paragraph from an essay. Then text G. Text G ಏನಾಗುತ್ತೆ ಹಾಗಾದರೆ? Text G, so yes, that is a piece of conversation, because here there are two persons are there, Ram and Sham. It is a dialogue, it is a conversation. ಹಾಗಾದರೆ ಈ ಕನ್ವರ್ಸೇಷನ್ನು ಯಾವುದಾಗುತ್ತೆ? G. a piece of conversation. a piece of conversation, text G. Then text H. text H ಏನಾಗುತ್ತೆ? ಎಸ್, ದಟ್ ಈಸ್ a ನ್ಯೂಸ್ ರಿಪೋರ್ಟ್. ನ್ಯೂಸ್ ಪೇಪರಲ್ಲಿ ಬರುವಂಥ ಒಂದು ರಿಪೋರ್ಟ್. ಅಲ್ಲಿ ಎಕ್ಸ್ಪ್ರೆಸ್ ನ್ಯೂಸ್ ಸರ್ವಿಸ್ ಗುಲ್ಬರ್ಗ ಅನ್ನುವಂಥ ಒಂದು ನ್ಯೂಸ್ ರಿಪೋರ್ಟ್, ದಟ್ ಈಸ್ ಎಚ್, ನ್ಯೂಸ್ ರಿಪೋರ್ಟ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೆಕ್ಸ್ಟ್. ಈ ಟೆಕ್ಸ್ಟನ್ನು ನಾವೇನು ಮಾಡ್ತೇವೆ? ಬೇರೆ ಬೇರೆ ರೀತಿಯಲ್ಲಿ ಓದ್ತಾ ಹೋಗ್ತೇವೆ. ಅದಕ್ಕೆ ಅವ್ರು ಹೇಳಿರೋದು ರೀಡ್ ದೆಮ್ ಆ್ಯಸ್ ಫಾಸ್ಟ್ ಆ್ಯಸ್ ಯು ಕ್ಯಾನ್. ಇವುಗಳನ್ನು ಎಲ್ಲವನ್ನು ಒಂದೇ ರೀತಿ ಓದಲ್ಲ ನಾವು. ಎಲ್ಲನೂ ನಾವು ಓದ್ತಾ ಹೋದಾಗ ಅವುಗಳ ಒಂದು ಟೆಕ್ಸ್ಟ್ ಒಂದು ವೇರಿಯೇಷನ್ನೇ ಚೇಂಜ್ ಆಗುತ್ತೆ. ಆ್ಯಂಡ್ ಬಿ ಟೆಕ್ಸ್ಟನ್ನೇ ನಾವು ಬೇರೆ ರೀತಿಯಲ್ಲಿ ಓದ್ತೇವೆ. ಇನ್ ದ ಸೇಮ್ ವೇ ಸಿ, ಡಿ, ಇ, ಎಫ್ ಆ್ಯಂಡ್ ಜಿ, ಎಚ್. ಸೊ ದೀಸ್ ಆರ್ ಆಲ್ ಟೆಕ್ಸ್ಟ್ ವಿ ಕ್ಯಾನ್ ರೀಡ್ ಡಿಫ್ರೆಂಟ್ಲಿ. ಸೊ ವೆನ್ ಎವರ್ ವಿ ಕ್ಯಾನ್ ಆ್ಯಸ್ ಫಾಸ್ಟ್ ಆ್ಯಸ್ ರೀಡ್. ನಾವು ಎಷ್ಟು ಫಾಸ್ಟಾಗಿ ಓದಿದಾಗ ಅವುಗಳನ್ನು ಓದುವಂಥ ಸ್ಟೈಲ್ ಏನಾಗಿರಲ್ಲ, ಒಂದೇ ಆಗಿರಲ್ಲ. ಅದನ್ನು ನಾವೇನಂತ ಕರಿತೇವೆ? ದಟ್ ಈಸ್ ಸ್ಕಿಮ್ಮಿಂಗ್. ಮೀನ್ಸ್ ರೀಡ್ ವಿತೌಟ್ mistakes or read superficially. So it is the skill of reading. Is it clear, students? Once again I will tell the answers. So please open your textbook, page number 52. So an entry in the diary is they have already given, that is the C. And a poem, yes, A. A paragraph from a story, yes, D. And a piece of conversation, G. A news report, yes, H. Railway timetable, E. And a paragraph from an essay, F. And that is scoreboard, B. So is it clear, students? Okay, then ಅಲ್ಲಿ ತನಕ ನೀವೇನು ಮಾಡಬೇಕು? ಇದನ್ನೆಲ್ಲವನ್ನು ನೋಡಿ ಬರೀಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಓಕೆನಾ ಸ್ಟೂಡೆಂಟ್ಸ್? ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ರೀಡ್ ಯುವರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.